ಮಸಾಲೆಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ 8 ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ, ಡ್ರೈ ರೆಡ್ ಚಿಲ್ಲಿ. ಖಾರ ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. 1.5 ಟೀ ಸ್ಪೂನು ಕೊತ್ತಂಬರಿ ಬೀಜ ಕೊರಿಯಂಡರ್ ಸೀಡ್ಸ್, ಅರ್ಧ ಟೀ ಸ್ಪೂನು ಜೀರಾ ಸೀಡ್ಸ್, 1/4 ಟೀ ಸ್ಪೂನು ಮಸ್ಟರ್ಡ್ ಸೀಡ್ಸ್ ಸಾಸಿವೆ. ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಸ್ವಲ್ಪ ಒಂದು 1/2 ಟೀ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೊಳ್ತೇನೆ. ನಂತರ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಕ್ರ್ಯಾಕಲ್ ಆಗಬೇಕು, ಚಟಪಟ ಆಗಬೇಕು ಸಾಸಿವೆ. ಫ್ಲೇಮನ್ನು ನಾನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಸಾಸಿವೆ ಚಟಪಟ ಆದ ನಂತರ ನಾವೀಗ ಜೀರಿಗೆ ಮತ್ತು ಕೊತ್ತಂಬರಿ ಹಾಕೋಣ. ಒಳ್ಳೆ ಕೆಂಪಾಗಬೇಕು ಕೊತ್ತಂಬರಿ ಮತ್ತು ಜೀರಿಗೆ. ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಕೊತ್ತಂಬರಿ ಮತ್ತು ಜೀರಿಗೆ ಒಳ್ಳೆ ಕೆಂಪಾಗಿದೆ, ಸಾಕು. ಇದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ, ತಣ್ಣಗಾಗಲಿಕ್ಕೆ ಬಿಡುವ. ಸೇಮ್ ಪ್ಯಾನಿಗೆ ನಾನು ಪುನಃ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಕೊಕೊನಟ್ ಆಯಿಲ್ ಹಾಕೊಳ್ತಿದ್ದೇನೆ. ಈಗ ನಾವು ಬ್ಯಾಡಗೆ ಮೆಣಸನ್ನು ರೋಸ್ಟ್ ಮಾಡುವ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಮೆಣಸು ಒಳ್ಳೆ ರೀತಿ ರೋಸ್ಟ್ ಆಗಿದೆ, ಸಾಕು. ಫ್ಲೇಮ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ರೋಸ್ಟ್ ಮಾಡಿದ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು: ಅರ್ಧ ಟೀ ಸ್ಪೂನ್ ಅರಶಿನ ಟರ್ಮರಿಕ್, ಅರ್ಧ ಈರುಳ್ಳಿ ಅನಿಯನ್, 5 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, ಸಣ್ಣ ಪೀಸ್ ಹುಣಸೆ ಹುಳಿ ಟ್ಯಾಮ್ರಿಂಡ್. ಹುಣಸೆ ಹುಳಿ ತುಂಬ ಸಣ್ಣ ಪೀಸೆ ತಗೊಳ್ಳಿ, ಜಾಸ್ತಿ ಹುಳಿ ಆದರೆ ಒಳ್ಳೆಯದಾಗೋದಿಲ್ಲ. ಅರ್ಧ ಭಾಗ ತೆಂಗಿನಕಾಯಿ ಕೋಕೋನಟ್ ಗ್ರೇಟೆಡ್. ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಕ್ಕೆ ರುಬ್ಕೊಳ್ಳುವ, ಗ್ರೈಂಡ್ ಮಾಡುವ. ನೀರು ಹಾಕ್ಕೊಂಡು ಒಳ್ಳೆ ರೀತಿ ರುಬ್ಬುವ. ಇಲ್ಲಿ ನಾನು 1 ಕಟ್ಟು ಬಸಳೆ ಸೊಪ್ಪು ಮಲಬಾರ್ ಸ್ಪಿನಾಚ್ ತಗೊಂಡಿದ್ದೇನೆ. ಸೊಪ್ಪು ಬೇರೆ ಮಾಡಿ ಇಟ್ಕೊಂಡಿದ್ದೇನೆ, ದಂಟು ಬೇರೆ ಮಾಡಿ ಇಟ್ಕೊಂಡಿದ್ದೇನೆ. 1 ಮಟ್ಟು ಬದನೆಕಾಯಿ ಮಟ್ಟುಗುಳ್ಳ, 1 ನುಗ್ಗೆಕೋಡು ಡ್ರಮ್ ಸ್ಟಿಕ್, 700 ಗ್ರಾಮ್ಸ್ನಷ್ಟು ಚಿಪ್ಪೆ ಕ್ಲಾಮ್ಸ್ ತಗೊಂಡಿದ್ದೇನೆ. ಇಲ್ಲಿ ನಾನು ಬಸಳೆ ದಂಟನ್ನು ಬೇಯಲಿಕ್ಕೆ ಇಟ್ಕೊಳ್ತೇನೆ. ಮೊದಲಿಗೆ ಬಸಳೆ ದಂಟ, ಆನಂತರ ವಾಟರ್ ನೀರು ಹಾಕೊಳ್ಳಿ. ಸ್ವಲ್ಪ ಸಾಫ್ಟ್ ಆಗಬೇಕು ದಂಟು. ಬೇಯಲಿಕ್ಕೆ ಬಿಡುವ, ಕುಕ್ ಆಗಲಿ. ದಂಟು ಸಾಫ್ಟ್ ಆಗಿದೆ. ಈಗ ನಾನು ಅದಕ್ಕೆ ನುಗ್ಗೆಕೋಡು ಡ್ರಮ್ ಸ್ಟಿಕ್ ಹಾಕೊಳ್ತೇನೆ. ಆನಂತರ ಬಸಳೆ ಸೊಪ್ಪು ಸಹ ಹಾಕೋಣ. ಒಂದು ಟೊಮ್ಯಾಟೊ ಕಟ್ ಮಾಡಿ ಹಾಕೊಳ್ಳಿ. ಆನಂತರ ಬ್ರಿಂಜಾಲ್ ಸಹ ಹಾಕೋಣ. ಬದನೆಕಾಯಿ ಸ್ವಲ್ಪ ದೊಡ್ಡ ದೊಡ್ಡ ತುಂಡು ಮಾಡಿ ಹಾಕಿ. ಬದನೆಕಾಯಿ ಸ್ವಲ್ಪ ಇದನ್ನು ನಾವೀಗ ಬೇಯಲಿಕ್ಕೆ ಬಿಡುವ. ಸ್ವಲ್ಪ ವಾಟರ್ ಹಾಕೊಳ್ಳೋ, ನೀರು ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳಿ. ಸೊಪ್ಪು ನೀರು ಬಿಡ್ತದೆ. ಅದರೊಟ್ಟಿಗೆ ಸ್ವಲ್ಪ ಸಾಲ್ಟ್ ಉಪ್ಪು ಹಾಕೋಣ. ಚಿಪ್ಪು ಕ್ಲಾಮ್ಸಲ್ಲಿ ಸಹ ಉಪ್ಪು ಇರ್ತದೆ, ಸೊ ಈಗ ಸ್ವಲ್ಪನೇ ಹಾಕೊಳ್ಳಿ ಉಪ್ಪು. ಬೇಯಲಿಕ್ಕೆ ಬಿಡುವ, ಸ್ವಲ್ಪ ಸಾಫ್ಟ್ ಆಗಲಿ. ಸ್ವಲ್ಪ ಬೆಂತ ಬರುವಾಗನೇ ನಾವೀಗ ಕ್ಲೀನ್ ಮಾಡಿಟ್ಟ ಕ್ಲಾಮ್ಸ್ ಚಿಪ್ಪೆಯನ್ನು ಹಾಕೋಣ. ಚಿಪ್ಪೆ ಅಥವಾ ನೀವು ಪ್ರಾನ್ಸ್ ಸಹ ಹಾಕ್ಕೊಳ್ಬೋದು. ಅದರ ನೀರು ಬರೀ ಮೇಲೆಯಿಂದ ಹಾಕೊಳ್ಳೋಣ. ನೀರು ಚೆಲ್ಲಬೇಡಿ, ನೀರಲ್ಲಿ ಟೇಸ್ಟ್ ಇರ್ತದೆ. ಇದು ಅಡಿಯಾದ ನೀರು ನಾವು ಚೆಲ್ಲಬೇಕು, ಯಾಕಂದರೆ ಇದರಲ್ಲಿ ಹೊಯ್ಗೆ ಇರ್ತದೆ, ಸ್ಯಾಂಡ್ ಪಾರ್ಟಿಕಲ್ಸ್ ಇರ್ತದೆ. ಇದನ್ನು ನಾವು ಚೆಲ್ಲುವ. ಈಗ ನಾವು ಗ್ರೈಂಡ್ ಮಾಡಿದ ರುಬ್ಬಿದ ಮಸಾಲೆ ಹಾಕೋಣ. ಸ್ವಲ್ಪ ನಾನು ವಾಟರ್ ನೀರು ಹಾಕ್ಕೊಳ್ತೇನೆ. ತುಂಬ ತೆಳು ಸಹ ಮಾಡಬೇಡಿ, ತುಂಬ ದಪ್ಪ ಸಹ ಮಾಡಬೇಡಿ.
ಮೀಡಿಯಮ್ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಉಪ್ಪು ಚೆಕ್ ಮಾಡಿ ಈ ಸ್ಟೇಜಲ್ಲಿ. ನಿಧಾನಕ್ಕೊಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡು ಮಸಾಲವನ್ನು ಒಳ್ಳೆ ರೀತಿ ಕುದಿ ಬರಲಿಕ್ಕೆ ಬಿಡುವ. ಹಾಗೂ ಬದನೆಕಾಯಿ ಸಹ ಒಳ್ಳೆ ರೀತಿ ಬೇಯಲಿ, ಸಾಫ್ಟ್ ಆಗಲಿ. ನಮ್ಮ ಸೂಪರ್ ಆದ ಬಸಳೆ ಮರವಾಯಿ ಸಾರು ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.